ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೀಲ್ ಟು ರಿಯಲ್ ರಿವ್ಯೂ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ತೆಲುಗಿನ ಮಿರಾಯ್ ದ ಸೂಪರ್ ಯೋಧ. ಈ ಹಿಂದೆ ಹನುಮಾನ್ ಸಿನಿಮಾ ಮಾಡಿ ಎಲ್ಲರಿಂದ ಸೈ ಅನ್ಸ್ಕೊಂಡ ತೇಜ ಸರ್ಜಾ ಅವರು ಈ ಸಿನಿಮಾದಲ್ಲಿ ಒಬ್ಬ ಸೂಪರ್ ಯೋಧನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಆಗಿ ಮಂಚು ಮನೋಜ್ ಅವರು ಮಹಾಬೀರ್ ಲಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತೆಲುಗಿನ ಟಾಪ್ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಒಂದಾದ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಡೈರೆಕ್ಟ್ ಮಾಡಿರೋರು ಕಾರ್ತಿಕ್ ಘಟ್ಟಂನೇನಿ. ಇನ್ನು ಕಥೆಯ ವಿಚಾರಕ್ಕೆ ಬರೋದಾದ್ರೆ, ಚಕ್ರವರ್ತಿ ಅಶೋಕನ ಯುಗದಿಂದ ಸ್ಟಾರ್ಟ್ ಆಗಿ ಅವನು ತನ್ನ ಎಲ್ಲಾ ಶಕ್ತಿಯನ್ನ 9 ಗ್ರಂಥಗಳಲ್ಲಿ ತುಂಬ್ತಾನೆ. ಆ ಗ್ರಂಥಗಳನ್ನ ಯಾರ್ಯಾರಿಗೆ ಕೊಡ್ತಾನೆ, ಯಾರ್ಯಾರು ಕಾಪಾಡ್ತಾರೆ, ಯಾವ್ಯಾವ ಪ್ಲೇಸಲ್ಲಿ ಇರುತ್ತೆ, ಅದನ್ನ ಯಾರು ಪಡ್ಕೊಳಕ್ ಟ್ರೈ ಮಾಡ್ತಾರೆ, ಯಾರು ಕಾಪಾಡ್ತಾರೆ, ಇದಿಷ್ಟು ಈ ಸಿನಿಮಾದ ಸ್ಟೋರಿ. ಮೊದಲನೇದಾಗಿ ನನಗೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮೇಯ್ನ್ ಬಂದ್ಬಿಟ್ಟು VFX ಗ್ರಾಫಿಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ತೀನಿ. ಹನುಮಾನ್ ಸಿನಿಮಾದಲ್ಲಿ ಯಾವ ಥರ ಎಲಿವೇಶನ್ಸ್ ಇದೆಯೋ ಇದರಲ್ಲೂ ಅದೇ ಥರನೇ ಇದೆ. ಕೊನೆಯಲ್ಲಂತೂ ರಾಮನ ಪಾತ್ರ ಬಂದಾಗಂತೂ ನಿಜವಾಗ್ಲೂ ಹೇಳ್ತೀನಿ, ಹೋಲ್ ಥಿಯೇಟ್ರ್ ಕಿರಿಸ್ತಾ ಇತ್ತು. ಫೈಟ್ ಸೀನ್ಸ್ ಆಗಿರ್ಬೋದು, ಟ್ರೈನ್ ಸೀನ್ಸ್ ಆಗಿರ್ಬೋದು, ಆ ಜಟಾಯು ಸೀನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕೆಲವೊಂದು ಕಡೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಒಂದಷ್ಟು ಸೀನ್ಗಳು. ಹನುಮಾನ್ ಸಿನಿಮಾ ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರಿಗೂ ಈ ಸಿನಿಮಾ ವಿಜುವಲ್ ಟ್ರೀಟ್ ಅಂತಲೇ ಹೇಳ್ತೀನಿ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರ ಫ್ಯಾನ್ಸ್ಗೆ ಒಂದು ಗಿಫ್ಟ್ ಇದೆ. ತೇಜ ಸರ್ಜಾ ಅವರು ಮತ್ತೊಮ್ಮೆ ಗೆದ್ದಿದ್ದಾರೆ ಅಂತಲೇ ಹೇಳ್ತೀನಿ. ಈ ಚಿತ್ರವು ಕೂಡ 2 ಪಾರ್ಟಲ್ಲಿ ಬರ್ತಾ ಇದೆ. ಕೊನೆಯಲ್ಲಿ ಸೆಕೆಂಡ್ ಪಾರ್ಟ್ಗೆ ಕಂಟಿನ್ಯೂ ಆಗೋ ಒಬ್ಬರು ವಿಲನ್ ಬರ್ತಾರೆ. ಅವ್ರು ಯಾರು ಅಂತ ನೀವು ಸಿನಿಮಾಗೆ ಹೋಗಿ ನೋಡಿ. ಶ್ರೇಯಾ ಅವರು ಅಂಬಿಕಾ ಅವರ ಪಾತ್ರದಲ್ಲಿ, ಜಗಪತಿ ಬಾಬು ಅವರು ಹಂಗಾಮ ಬಾಲಿ ಅವರ ಪಾತ್ರದಲ್ಲಿ, ಜಯರಾಮ್ ಅವರು ಅಗಸ್ತ್ಯ ಮುನಿ ಪಾತ್ರದಲ್ಲಿ, ರಿತಿಕಾ ನಾಯಕ್ ಅವರು ವಿಭಾ ಅವರ ಪಾತ್ರದಲ್ಲಿ ಒಂದು ಲೇಡಿ ವಿಲನ್ ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ಎಲ್ಲರ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ ಫಾರ್ ಶೋರ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ ಆಗೋವರೆಗೂ ನನಗೆ ಗೊತ್ತಾಗಲಿಲ್ಲ ಈ ಸಿನಿಮಾಕ್ಕೆ ಮಿರಾಯ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ. ಕ್ಲೈಮ್ಯಾಕ್ಸಲ್ಲಿ ನೀವು ಟೀಸರಲ್ಲಿ ಟ್ರೈಲರ್ ನೋಡಿರೋ ಹಾಗೆ ಹೀರೋ ಕೈಯಲ್ಲಿರೋ ಅಂಥ ಒಂದು ಸ್ಟಿಕ್ಕಿಗೆ ಒಂದು ಪವರ್ ಬರುತ್ತೆ. ಅದಂತೂ ವಾವ್ ಅನ್ನಿಸ್ತು. ಅವಾಗ ಅರ್ಥ ಆಯಿತು ಮಿರಾಯ್ ಅಂದರೆ ಏನು ಅಂತ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ, ಕೆಲವೊಂದು ಕಡೆ AI ಸೀನ್ಸ್ ಯೂಸ್ ಮಾಡಿದ್ದಾರೆ. ಅದು ನನಗಷ್ಟು ವರ್ಕ್ ಆಗಲಿಲ್ಲ ಅಂತ ಅನ್ನಿಸ್ತು. 7-8ನೇ ಗ್ರಂಥಗಳನ್ನ ಪಡ್ಕೋಬೇಕಾದ್ರೆ ವಿಲನ್ಗೆ ಇನ್ನೂ ಸ್ವಲ್ಪ ಕಷ್ಟ ಆಗಬೇಕಿತ್ತು, ಇನ್ನೂ ಸ್ವಲ್ಪ ಫೈಟ್ಗಳು ಆ ಜಾಗದಲ್ಲಿ ಬೇಕಿತ್ತು. ತುಂಬ ಈಸಿಯಾಗಿ ಆ ಗ್ರಂಥಗಳು ಅವನಿಗೆ ಸಿಕ್ತು ಅಂತ ನನಗನ್ನಿಸ್ತು. ಓವರಾಲ್ ಆಗಿ ಒಂದೊಳ್ಳೆ ಸಿನಿಮಾ, ಎಲ್ಲರೂ ಫ್ಯಾಮಿಲಿ ಸಮೇತನೇ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ಮಿರಾಯ್ ಚಿತ್ರದ ರಿವ್ಯೂ. ಇದೇ ರೀತಿ ಬೇರೆ ಎಲ್ಲ ಸಿನಿಮಾಗಳ ರಿವ್ಯೂಗೋಸ್ಕರ ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು.